ಬೆಳಿಗ್ಗೆ ಎದ್ದು ಬಂದ ತಕ್ಷಣ ಯೋಚನೆ ಮಾಡೋದು ಇವತ್ತು ಏನಪ್ಪ ತಿಂಡಿ ಮಾಡೋದು ಅಂತ. ನಿನ್ನೆ ಅಕ್ಕಿ ರುಬ್ಬಿಟ್ಟಿರಲಿಲ್ಲ, ಅಕ್ಕಿ ನೆನೆಯಲಿಕ್ಕೂ ಹಾಕಿರಲಿಲ್ಲ. ಹಾಗೆ ಸ್ವಲ್ಪ ಹೊತ್ತು ಕೂತು ಯೋಚನೆ ಮಾಡಿ ಮೊಟ್ಟೆ ಸಾರು ಮತ್ತು ಶಾವಿಗೆ ಮಾಡೋಣ ಅಂತ 3 ಮೊಟ್ಟೆಯನ್ನು ತೆಗೆದು ಬೇಯಲಿಕ್ಕೆ ಇಟ್ಟಿದ್ದೀನಿ. ಇನ್ನು ಸ್ವಲ್ಪ ನೀರನ್ನು ಬಿಸಿ ಮಾಡಲಿಕ್ಕೆ ಇಡ್ತಾ ಇದ್ದೀನಿ. ಮಕ್ಕಳನ್ನು ಎಬ್ಬಿಸಿ ಮಕ್ಕಳು ಎದ್ದು ಬಂದ ತಕ್ಷಣ ಅವರಿಗೆ ಒಂದೊಂದು ಲೋಟ ಬಿಸಿ ನೀರು ಕುಡಿಲಿಕ್ಕೆ ಕೊಡೋದು. ನೀರು ಬಿಸಿ ಆಗೋದ್ರೊಳಗಡೆ ಮೊಟ್ಟೆ ಸಾರು ಮಾಡಲಿಕ್ಕೆ ಬೇಕಾದಂತಹ ಟೊಮೆಟೊ ಹಣ್ಣು, ಈರುಳ್ಳಿ, ಬೆಳ್ಳುಳ್ಳಿ ಎಲ್ಲ ಕಟ್ ಮಾಡಿ ಇಟ್ಕೊಂಡೆ. ಇನ್ನು ಮಕ್ಕಳನ್ನು ಎಬ್ಬಿಸೋದೇ ದೊಡ್ಡ ಕೆಲಸ. ಬೆಳಿಗ್ಗೆ ಎದ್ದೇಳೋದೇ ಇಲ್ಲ. ಮಗಳಿಗೆ 7:15 ಹೋಗಬೇಕು, ಮಗನಿಗೆ 8:00 ಹೋದರೆ ಸಾಕು. ಹಾಗೆ ಶಾವಿಗೆ ಮಾಡಲಿಕ್ಕೋಸ್ಕರ ಒಂದು ಪಾತ್ರೆಗೆ ಅಕ್ಕಿ ಹಿಟ್ಟನ್ನು ತಗೊಂಡಿದ್ದೀನಿ. ಇದು ನಾನು ಡಿಮಾರ್ಟಿಂದ ತಂದಿರುವಂತಹ ಅಕ್ಕಿ ಹಿಟ್ಟು. ಈ ಅಕ್ಕಿ ಹಿಟ್ಟಲ್ಲಿ ಸೂಪರ್ ಆಗುತ್ತೆ ಶಾವಿಗೆ ಮಾಡಿದರೆ. ಇನ್ನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸಿ ಬಿಸಿ ಬಿಸಿ ನೀರು ಹಾಕಿ ನಾವಿದನ್ನು ಮಿಕ್ಸ್ ಮಾಡಬೇಕು. ಬಿಸಿ ನೀರು ಹಾಕಿ ಒಂದು ಸ್ವಲ್ಪ ಹೊತ್ತು ಇದೇ ರೀತಿ ಸ್ಪೂನಲ್ಲಿ ಮಿಕ್ಸ್ ಮಾಡಿ ಮುಚ್ಚಿ ಒಂದು 5 ನಿಮಿಷ ಬಿಡಬೇಕು. ಆಮೇಲೆ ಸ್ವಲ್ಪ ಸ್ವಲ್ಪ ತಣ್ಣೀರು ಹಾಕಿ, ಫಸ್ಟಿಗೆ ಬಿಸಿ ನೀರು ಹಾಕಿ ಇಡಬೇಕು. ಆಮೇಲೆ ಸ್ವಲ್ಪ ಸ್ವಲ್ಪ ತಣ್ಣೀರು ಹಾಕಿ ಕೈಯಲ್ಲಿ ಇದೇ ರೀತಿ ನಾವು ಶಾವಿಗೆ ಹಿಟ್ಟನ್ನು ಕಲಿಸ್ಕೋಬೇಕು. ನಾನಿವಾಗ ಇಡ್ಲಿ ಪಾತ್ರೆಯಲ್ಲಿ ಶಾವಿಗೆಯನ್ನು ಮಾಡ್ತಾ ಇದ್ದೀನಿ. ಅದಕ್ಕೆ ಇಡ್ಲಿ ತಟ್ಟೆಯಲ್ಲಿ ಸ್ವಲ್ಪ ಎಣ್ಣೆಯನ್ನು ಸವರಿ ಹಾಗೂ ನಮ್ಮದು ಶಾವಿಗೆ ಹಚ್ಚಿಗೂ ಸಹ ಸ್ವಲ್ಪ ಎಣ್ಣೆಯನ್ನು ಸವರಬೇಕು. ಆವಾಗ ಅದು ಅಂಟುವುದಿಲ್ಲ. ಇನ್ನು ಬೇಕಾದಷ್ಟು ಹಿಟ್ಟನ್ನು ಅದಕ್ಕೆ ಹಾಕಿ ನಮಗೆ ಈಸಿಯಾಗಿ ಶಾವಿಗೆಯನ್ನು ಪ್ರೆಸ್ ಮಾಡ್ಕೋಬೋದು. ನಾವಿವಾಗ ಅಕ್ಕಿ ರುಬ್ಬಿಟ್ಟಿಲ್ಲ, ಅದೇ ರೀತಿ ಅಕ್ಕಿಯನ್ನು ನೆನೆಯಲಿಕ್ಕೆ ಹಾಕಿಲ್ಲ ಅಂದರೆ ಅಕ್ಕಿ ಹಿಟ್ಟು ಇದ್ದರೆ ಈಸಿಯಾಗಿ ನಮಗೆ ಮಾಡಬಹುದಾದಂತಹ ಒಂದು ಇನ್ಸ್ಟೆಂಟಾಗಿ ಮಾಡಬಹುದಾದಂತಹ ತಿಂಡಿ ಅಂದರೆ ಶಾವಿಗೆ. ನೋಡಿ, ಇಡ್ಲಿ ತಟ್ಟೆಗೆ ನಾನು ಸ್ವಲ್ಪ ತುರಿದಿರುವ ತೆಂಗಿನಕಾಯಿಯನ್ನು ಹಾಕಿದ್ದೀನಿ. ಅದರ ಮೇಲ್ಗಡೆಯಿಂದ ಇದೇ ರೀತಿ ಶಾವಿಗೆಯನ್ನು ಪ್ರೆಸ್ ಮಾಡ್ತಾ ಇದ್ದೀನಿ. ಏನು ಕಷ್ಟ ಇಲ್ಲದೆ ನಮಗೆ ಈಸಿಯಾಗಿ ಶಾವಿಗೆಯನ್ನು ಇದೇ ರೀತಿ ಪ್ರೆಸ್ ಮಾಡ್ಕೋಬೋದು. ಇದರ ಮೇಲ್ಗಡೆಯಿಂದ ಸ್ವಲ್ಪ ತೆಂಗಿನಕಾಯಿ ತುರಿ ಹಾಕಿ ಇದನ್ನು ಒಂದು 10 ನಿಮಿಷ ಬೇಯಲಿಕ್ಕೆ ಇಡೋಣ. ಒಂದು 10 ನಿಮಿಷದಲ್ಲಿ ಚೆನ್ನಾಗಿ ಬೆಂದಿದೆ. ಇನ್ನಿದು ತಣ್ಣಗಾಗಲಿ. ಅಷ್ಟೊತ್ತಿಗೆ ಮಕ್ಕಳನ್ನೆಲ್ಲ ಎಬ್ಬಿಸಿ ರೆಡಿ ಮಾಡಲಿಕ್ಕೆ ಹೋಗ್ತಾ ಇದ್ದೀನಿ. ಮಗಳನ್ನು ಎಬ್ಬಿಸಿ, ಮಗಳಿಗೆ 7:30ಗೆ ಹೋಗಬೇಕು, ಮಗನಿಗೆ 8:30ಗೆ ಸಾಕು. ಹಾಗೆ ಅವನನ್ನು ಸ್ವಲ್ಪ ಲೇಟಾಗಿ ಎಬ್ಬಿಸೋದು. ಮಗಳಿಗೆ ಎಬ್ಬಿಸಿ ಅವಳಿಗೆ ಬ್ರಷ್ ಎಲ್ಲ ಮಾಡಿಸಿ ರೆಡಿ ಮಾಡಿ ತಲೆ ಕೂದಲೆಲ್ಲ ಕಟ್ಟಿ ಅವಳಿಗೆ ಈಗ ಬ್ರೇಕ್ಫಾಸ್ಟ್ ಕೊಡಬೇಕು. ಇವಾಗ ನಮ್ಮದು ಶಾವಿಗೆ ಎಲ್ಲ ಚೆನ್ನಾಗಿ ತಣ್ಣಗಾಗಿದೆ. ತಣ್ಣಗಾದ ಶಾವಿಗೆಯನ್ನು ನಾನು ಪ್ಲೇಟಿಗೆ ಹಾಕಿ ಅದರೊಟ್ಟಿಗೆ ರೆಡಿ ಮಾಡಿದಂತಹ ಮೊಟ್ಟೆ ಸಾರನ್ನು ಸಹ ಇಟ್ಟು ಮಗಳಿಗೆ ಕೊಡ್ತಾ ಇದ್ದೀನಿ. ಮಕ್ಕಳಿಗೆ ತುಂಬ ಖುಷಿ. ಶಾವಿಗೆ ಎಲ್ಲ ಮಾಡಿದರೆ, ಅದೇ ದೋಸೆ ಇಡ್ಲಿ ಎಲ್ಲ ಮಾಡಿದರೆ ತಿನ್ನಲಿಕ್ಕೆ ಸ್ವಲ್ಪ ಕಷ್ಟ. ಹೀಗೆ ಮೊಟ್ಟೆ ಸಾರು ಶಾವಿಗೆ ಎಲ್ಲ ಮಾಡಿದರೆ ತುಂಬ ಖುಷಿಯಾಗಿ ಅವ್ರ ಪಾಡಿಗೆ ತಿಂತಾರೆ. ಅಥವಾ ದೋಸೆ ಎಲ್ಲ ಮಾಡಿದರೆ, ಇಡ್ಲಿ ಎಲ್ಲ ಮಾಡಿದರೆ ನಾನೇ ತಿನ್ನಿಸಬೇಕಾಗುತ್ತೆ. ಅದಕ್ಕೋಸ್ಕರ ಮಗಳಿಗೆ ರೆಡಿಯಾಗಿ ಕೂತಿದ್ದಾಳೆ. ಮಗಳಿಗೆ ನಾನು ತಿಂಡಿ ಕೊಟ್ಟಿದ್ದೀನಿ. ಇನ್ನು ಅವಳದು ಸ್ನ್ಯಾಕ್ಸ್ ಬಾಕ್ಸು, ವಾಟರ್ ಬಾಟ್ಲ್ ಎಲ್ಲ ರೆಡಿ ಮಾಡಿ ಬ್ಯಾಗನ್ನು ರೆಡಿ ಮಾಡಿ ಹೆಗಲ ಮೇಲೆ ಹಾಕಿ ಕೊಟ್ಟರೆ ಅವರಿಗೆ ಅಷ್ಟು ಖುಷಿ. ನೋಡಿ, ಅಷ್ಟೊತ್ತಿಗೆ ನಮ್ಮ ಗತಿಯೋ ಗತಿ. ಇನ್ನು ಇದೇ ಪ್ರೊಸೀಜರನ್ನು ಮಗನಿಗೂ